ಸಂಘದ ನೆಲೆಯಲ್ಲಿ ಬಂದಂಥದ್ದು. ಎಲ್ಲ ಜಿಲ್ಲೆಗಳ ಅಧ್ಯಕ್ಷತೆ ಕರೆಸ್ಕೊಂಡು ಅದನ್ನು ಮೀಟಿಂಗ್ ಮಾಡಿ ಏನು ಮಾಡಬೇಕು ಎಂತು ಅದರಲ್ಲಿ ಅಂಥ ಒಂದು ಬಯಲಾಗಳಿದ್ದಾವೆ, ಮಾಡ್ಕೋಬೇಕಾಗಿದೆ. ಇವತ್ತು ಅಧ್ಯಕ್ಷನೋ ಇದ್ದಾರೆ ಪಾಪ ಪ್ರಾಬ್ಲಮ್ದಲ್ಲಿ ಇದ್ದಾರೆ, ಅವರು ಭ್ರಷ್ಟರದಾರೋ ಇಲ್ಲವೋ ನ್ಯಾಯಾಲಯದಲ್ಲಿ ಪೂರ್ವಾಗುವಂಥ ವಿಷಯ. ಬಟ್ ಆರೋಪಗಳು ಮಾತ್ರ ಸಾಕಷ್ಟಿದೆ ಅವ್ರ ಮೇಲೆ. ಈ ದಿಸೆಯಲ್ಲಿ ಅವ್ರಿಗೂ ಒಂದು ರೀತಿ ಏನಾಗಿದೆಪ್ಪ ಇದ್ರಾಗ ಆಸಕ್ತಿ ಇಲ್ದಂಗೆ ಆಗಿದೆ. ನಾವೇನು ಮಾಡಿ ಏನಾಗೋದಪ್ಪ ಅನ್ನೋದು ಸಹಜ ಇರ್ತದೆ. ಯಾರಿಗಾದ್ರೂ ಮಾಡಿದವ್ರಿಗೆ ಇನ್ನಷ್ಟು ಮಾಡ್ಬೇಕಂತೇಳಿ ಬೇಡ, ಕೆಲವೊಮ್ಮೆ ಹಿಂಗೂ ಆಗ್ತದೆ. ಅಲ್ಲ, ನನ್ನೆಲ್ಲ ವಿಚಾರಗಳೆಲ್ಲ ಜಗತ್ತಿಗೆ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೂ ಮನುಷ್ಯನ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತಿರ್ತದೆ. ಹೀಗಾಗಿ ಇವೆಲ್ಲ ನೆಲೆಗಟ್ಟಿನೊಳಗೆ ಇವತ್ತು ಮಹೇಶ್ ಜೋಶಿ ಅವರ ಅಬ್ಸೆನ್ಸು, ಇದು ಸರ್ಕಾರಿ ಅಧಿಕಾರಿಗಳ ಒಂದು ರೀತಿ ಏನಪ್ಪ ಅಂದರೆ ಡಿಲೇ ತಡ ಮಾಡುವಂಥ ಕೆಲಸಗಳು ಇವೆಲ್ಲವೂ ಇವತ್ತು ಬಳ್ಳಾರಿಯಲ್ಲಿ ಈ ದೊಡ್ಡ ಉತ್ಸವವನ್ನು, ಸಾಹಿತ್ಯೋತ್ಸವನ ಮಾಡ್ತಾರಾ ಬಳ್ಳಾರಿ ಏರಿಯಾದಲ್ಲಿ ಅಥವಾ ಬಳ್ಳಾರಿ ಜಿಲ್ಲೆಯಲ್ಲಿ ಅನ್ನೋದು ಚರ್ಚೆಗಳು ಮತ್ತಷ್ಟು ಬಿಗಿಡದ. ಇದು ಆಗಲಪ್ಪ ಆದಷ್ಟು ಬೇಗನೆ ಅನ್ನೋದು ಎಲ್ಲರದು ಆಸೆ ಅದ. ಆದರೆ ಯಾವಾಗ ಆಗ್ತೈತಿ ಎಲ್ಲರೂ ಇನ್ನೂ ಫಿಕ್ಸ್ ಆಗಿಲ್ಲ. ಏನೋ ಆಗಲಿ ನಮ್ಮ ಕವಿಗಳು, ಕಲಾಕಾರರು, ಇನ್ನುಳಿದವರು ಎಲ್ಲರೂ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಬಳ್ಳಾರಿಗೆ ಯಾವಾಗ ಹೋಗೋದಾಗಬಹುದಪ್ಪ ನಾವು ಅಂತೇಳಿ. ಅದರಲ್ಲೂ ಸಾಹಿತ್ಯ ಪರಿಷತ್ತದ ಮೆಂಬರ್ಗಳಂತೆ, ಸದಸ್ಯರಂತೆ ಇದನ್ನು ಒಂದು ಉತ್ಸುಕತೆಯಿಂದ ಪ್ರತಿ ವರ್ಷ ನೋಡ್ತಾ ಇರ್ತಾರೆ. ಯಾಕಂದರೆ ವರ್ಷಲೊಮ್ಮೆ ನಡೀತಿರುವಂಥ ಈ ಕಾರ್ಯಕ್ರಮ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಕನ್ನಡದ ಕವಿಗಳಿಗೆ, ಲೇಖಕರಿಗೆ ಒಂದು ಕುರಿತು ಭೇಟಿಯಾಗಿ ಮಾತಾಡೋಂಥ ಸ್ಥಾನ ಆಗಿರ್ತದೆ. ಈ ಸ್ಥಾನ ಇನ್ನೂ ಓಪನ್ ಇಲ್ಲ ಅಂದರೆ ಹೆಂಗಪ್ಪ ಅಂತೇಳಿ. ಯಾಕೆ ಇದೊಂದು ಅವಕಾಶ ಎಲ್ಲರಿಗೂ. ಹೆಂಗೋ ಒಂದು ಗೌರ್ಮೆಂಟ್ ಒಂದಿಷ್ಟು ಅನುಕೂಲ ಮಾಡ್ತದೆ, ನಾವು ಒಟ್ಟು ಹೋಗಿ ಬರಬೇಕು. ಇದರ ಎಲ್ಲ ಸಾಹಿತಿಗಳು ಬಂದು ಭೇಟಿ ಆಗ್ತಾರೆ, ಚರ್ಚೆ ಮಾಡ್ಕೋಬೇಕು ಅನ್ನೋ ಒಂದು ಎಲ್ಲರಲ್ಲೂ ಇರುವಂಥ ಒಂದು ಸಾಮಾನ್ಯವಾದಂಥ ಒಂದು ಮನಸ್ಥಿತಿ.